ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜುಲೈ 4ರ ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಮತ್ತು ಕರೆ ಮಾಡಿಬಿಟ್ಟು ಸರ್ ಜೂನ್ ಮಂತ್ ಮ್ಯಾಗಝಿನ್ ರೆಡಿ ಆಗಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಎಸ್ ಸ್ನೇಹಿತರೆ, ಈ ಒಂದು ಜೂನ್ ಮಂತ್ ಮ್ಯಾಗಝಿನ್ ರೆಡಿ ಆಗಿರುವಂಥದ್ದು ಅದರ ಒಂದು ಡೆಮೋ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ನಮ್ಮ ಮ್ಯಾಗಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಾವು ಯಾವ ಥರ ಒಂದು ವಿಡಿಯೋದಲ್ಲಿ ಕ್ವಾಲಿಟಿ ಕಂಟೆಂಟ್ ನಿಮಗೆ ಕೊಡ್ತೀವಿ ಅದೇ ಥರನಾದಂಥ ಕ್ವಾಲಿಟಿ ಕಂಟೆಂಟ್ ಈ ಒಂದು ನೋಟ್ಸಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ. ನಂತರ ಈ ಒಂದು ನೋಟ್ಸನ್ನು ನೀವು ಇದೆಲ್ಲವನ್ನು ಓದಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ಕೆಳಗಡೆ ಎಷ್ಟಪ್ಪ ಅಂದ್ರೆ 250ರಿಂದ 350ರವರೆಗೆ MCQs ಕೂಡ ನಾವು ಇದರಲ್ಲಿ ಕವರ್ ಮಾಡಿದ್ದೀವಿ. ಅರೆ ಯಾವ ಥರ ಈ ಒಂದು ನೋಟ್ಸನ್ನು ನೀವು ಪಡೆದುಕೊಳ್ಬೇಕಂದ್ರೆ ಇಲ್ಲಿ ನಂಬರ್ ಕೊಟ್ಟಿದ್ದೀವಿ ನೋಡಿ. ನಾವು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಮಂತ್ಗೆ ನಿಮಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಹಿಡ್ಕೊಂಡು 2024 ಜೂನ್ವರೆಗೆ ನಿಮಗೆ 720 ರೂಪಾಯಿ ಆಗುತ್ತೆ. ಆಮೇಲೆ 2022 ಜನವರಿ ಟು ಜೂನ್ 2024 ನಿಮಗೆ ಅದು ಎಷ್ಟಪ್ಪ ಅಂತ 1200 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1100 ರೂಪಾಯಲ್ಲೂ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ನೋಡಿ, ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ದಾರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡೆಂಗಿ ರೋಗವು ಯಾವ ಸೊಳ್ಳೆಗಳ ಮೂಲಕ ಹರಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಇಡಿಸ್ ಈಜಿಪ್ಟಿ. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ಪ್ರಜಾವಾಣಿ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಡೆಂಗಿಗೆ ತತ್ತರಿಸಿದ ಕರುನಾಡು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಏರುತ್ತಿದ್ದು, ಆರೋಗ್ಯ ಇಲಾಖೆಯ ಪ್ರಕಾರ 6 ತಿಂಗಳ ಅವಧಿಯಲ್ಲಿ 6377 ಪ್ರಕರಣಗಳು ಇಲ್ಲಿವರೆಗೆ ವರದಿಯಾಗಿರುವಂಥದ್ದು. ಎಷ್ಟು ಭಯಾನಕವಾಗಿ ಈ ಒಂದು ಡೆಂಗಿ ಪ್ರಕರಣವು ರಾಜ್ಯದಲ್ಲಿ ಕಂಡು ಬರ್ತಾ ಇರುವಂಥದ್ದು. 6 ಮಂದಿ ಮೃತಪಟ್ಟಿರುವಂಥದ್ದು. ವರ್ಷದಿಂದ ವರ್ಷಕ್ಕೆ ಪ್ರಕರಣಗಳ ಸಂಖ್ಯೆ ಈ ಒಂದು ಡೆಂಗಿ ರೋಗದಿಂದ ಹೆಚ್ಚಾಗ್ತಾ ಇರುವಂಥದ್ದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಡೆಂಗಿ ರೋಗದ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಡೆಂಗು ಅನ್ನೋದು ಈ ಒಂದು ವೈರಲ್ ಸೋಂಕು ಆಗಿರುವಂಥದ್ದು, ಅಂದರೆ ವೈರಸ್ ಜೀವಿಯಿಂದ ಬರುವಂಥ ಒಂದು ಕಾಯಿಲೆಯಾಗಿರುವಂಥದ್ದು. ಇದು ಹಗಲಿನಲ್ಲಿ ಕಚ್ಚುವಂಥ ಈಡಿಸ್ ಈಜಿಪ್ಟಿ ಸೊಳ್ಳೆಗಳ ಮೂಲಕ ಹರಡುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡೆಂಗಿ ಒಂದು ರೋಗವು ಯಾವ ಒಂದು ಸೊಳ್ಳೆ ಕಡಿತದಿಂದ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂದ್ರೆ ಅದು ಈಡಿಸ್ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆಗಳ ಮೂಲಕ ಸ್ಪ್ರೆಡ್ ಆಗ್ತಾ ಇರುವಂಥದ್ದು. ಈ ಒಂದು ರೋಗದ ಪ್ರಮುಖ ಲಕ್ಷಣಗಳು ಯಾವ ಥರ ಇರುತ್ತಂದ್ರೆ, ತೀವ್ರ ಜ್ವರ ಬರುತ್ತೆ. ಆಮೇಲೆ ಕಣ್ಣಿನ ಗುಡ್ಡೆಯ ಹಿಂಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತೆ. ಆಮೇಲೆ ತಲೆನೋವು, ಮೈಕೈ ನೋವು, ಇವೆಲ್ಲವೂ ಈ ಒಂದು ರೋಗದಿಂದ ಉಂಟಾಗುವಂಥ ಕೆಲವೊಂದಿಷ್ಟು ಲಕ್ಷಣಗಳು. ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಈ ಒಂದು ಡೆಂಗು ಸೋಂಕು ಯಾರಲ್ಲಿ ಕಾಣಿಸಿಕೊಳ್ಳುತ್ತೆ ನೋಡಿ, ಅವರಲ್ಲಿ ಏನು ಕಂಡು ಬರುತ್ತೆ, ಈ ಒಂದು ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಂದರೆ ಬ್ಲಡ್ ಅಲ್ಲಿ ನಾವು 3 ಥರ ಒಂದು ಕಣಗಳು ಕಂಡು ಬರ್ತಾವ. ಒಂದು RBC, ಇನ್ನೊಂದು WBC, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಅಂತ ಹೇಳ್ತೀವಿ. ಈ ಒಂದು ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಎದಕ್ಕೆ ಹೆಲ್ಪ್ ಮಾಡ್ತಾವೆ ನಮಗೆ ಇಲ್ಲಿ ಅಂದ್ರೆ, ಇವುಗಳು ಬ್ಲಡ್ ಕ್ಲಾಟಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾವ, ಅಂದರೆ ರಕ್ತನ ಹೆಪ್ಪುಗಟ್ಟಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾವ. ಸೊ ಈ ಒಂದು ಡೆಂಗು ಸಂಖ್ಯೆ ಯಾರಲ್ಲಿ ಕಾಣಿಸಿಕೊಳ್ಳುತ್ತೆ ನೋಡ್ರಿ, ಅವರಲ್ಲಿ ಈ ಪ್ಲೇಟ್ಲೆಟ್ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ. ತಿಳಿತಾ? ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದೆ ನೋಡಿ, ಏನ್ ಎಂಬುದು ಈ ಕೆಳಗಿನ ಯಾವ ದೇಶದ ಕರೆನ್ಸಿ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಜಪಾನ್ ದೇಶದ ಇದು ಒಂದು ಕರೆನ್ಸಿ ಆಗಿರುವಂಥದ್ದು. 2 ದಶಕಗಳ ಬಳಿಕ ಜಪಾನ್ ಹೊಸ ನೋಟುಗಳನ್ನು ಚಲಾವಣೆಗೆ ಬಿಡುಗಡೆ ಮಾಡಿರುವಂಥದ್ದು. ನೋಡ್ರಿ ಎಷ್ಟಪ್ಪ ಅಂತಂದ್ರೆ 2 ದಶಕಗಳ ಬಳಿಕ ಇಲ್ಲಿ ಹೊಸ ನೋಟುಗಳನ್ನು ಜಪಾನ್ ಬಿಡುಗಡೆ ಮಾಡಿರುವಂಥದ್ದು. ಈ ಹೊಸ ನೋಟುಗಳು 3D ಹಾಲೋಗ್ರಾಮ್ ತಂತ್ರಜ್ಞಾನವನ್ನು ಬಳಸಲಾಗಿರುವಂಥದ್ದು. ಇವುಗಳಲ್ಲಿ ಪ್ರಮುಖವಾಗಿ ಈ ಒಂದು ತಂತ್ರಜ್ಞಾನ ಬಳಕೆ ಮಾಡಿಬಿಟ್ಟು ಈ ಹೊಸ ನೋಟುಗಳನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು. ಇದು ನಕಲಿ ನೋಟುಗಳ ಹಾವಳಿ ತಡೆಯಲು ಕೈಗೊಂಡಂಥ ಕ್ರಮವಾಗಿರುವಂಥದ್ದು. ಫೇಕ್ ನೋಟ್ಸ್ ಅನ್ನು ತಡೆಗಟ್ಟೋಕ್ಕೋಸ್ಕರ ಈ ಒಂದು ತಂತ್ರಜ್ಞಾನ ಇಲ್ಲಿ ಬಳಕೆ ಮಾಡಲಾಗಿರುವಂಥದ್ದು. ಎಷ್ಟಂದ್ರೆ 10,000, 5,000 ಮತ್ತು 1,000 ಏನು ನೋಟುಗಳು ಯಾವುದೇ ಕಾರಣಕ್ಕೂ ನಕಲು ಮಾಡದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿರುವಂಥದ್ದು. ಅಂದರೆ ಇಲ್ಲಿ
ಈ ನೋಟುಗಳು ಜಪಾನ್ ಏನು ಮಾಡಿದೆ ಚಲಾವಣೆಗೆ ತಗೊಂಡು ಬಂದಿರುವಂಥದ್ದು. ಒಂದು 10,000 ನೋಟು, 5,000 ಮತ್ತು 1,000 ಏನ್ ನೋಟುಗಳನ್ನು ಜಾರಿಗೆ ತಗೊಂಡು ಬಂದಿರುವಂಥದ್ದು. ಸುಮಾರು $62 ಮೌಲ್ಯದ 10,000 ಏನ್ ನೋಟು ಜಪಾನ್ನ ಬಂಡವಾಳಶಾಹಿಯ ಪಿತಾಮಹ ಎಂದು ಕರೆಯಲಾಗುವ ಐಚಿ ಶಿಬುಸಾವಾ ಅವರ ಭಾವಚಿತ್ರವನ್ನು ಒಳಗೊಂಡಿರುವಂಥದ್ದು. ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ 10,000 ಒಂದು, ತದನಂತರದಲ್ಲಿ 5,000, ಆಮೇಲೆ 1,000 ನೋಟನ್ನು ಇಲ್ಲಿ ಜಪಾನ್ ಏನು ಮಾಡಿದೆ ಬಿಡುಗಡೆ ಮಾಡಿರುವಂಥದ್ದು. ಈ ನೋಟುಗಳ ಮೇಲೆ ಕೆಲವೊಂದಿಷ್ಟು ಪ್ರಮುಖ ವ್ಯಕ್ತಿಗಳ ಚಿತ್ರಗಳನ್ನು ಒಳಗೊಂಡಿರುವಂಥದ್ದು. ಮೊದಲನೇ ಯಾವ್ದಂದ್ರೆ 10,000 ನೋಟ್ ಮೇಲೆ ಐಚಿ ಶಿಬುಸಾವಾ ಅವರ ಒಂದು ಭಾವಚಿತ್ರ ಒಳಗೊಂಡಿರುವಂಥದ್ದು. ಇನ್ನು $30 ಮೌಲ್ಯವಿರುವಂತಹ 5,000 ಏನ್ ಮೇಲೆ ಸ್ತ್ರೀವಾದಿ ಒಮೆಕುಸುಡಾ ಅವರ ಚಿತ್ರವನ್ನು ಒಳಗೊಂಡಿರುವಂಥದ್ದು. ಆಮೇಲೆ 1,000 ಏನ ನೋಟುಗಳಲ್ಲಿ ಟೆಟನ್ಸ್ಗೆ ಔಷಧಿ ಕಂಡುಹಿಡಿದ ಟೆಟಾನಸ್ ಅಂತ ನಾವು ಏನು ಹೇಳ್ತೀವಿ, ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆ, ಆ ಒಂದು ಟೆಟಾನಸ್ಗೆ ಔಷಧಿ ಕಂಡುಹಿಡಿದ ಶಿಬುಸಾಬುರೋ ಕಿಟಾಸಾಟೋ ಅವರ ಭಾವಚಿತ್ರವನ್ನು ಒಳಗೊಂಡಿರುವಂಥದ್ದು. ನಮ್ಮ ಎಕ್ಸಾಮ್ ಅಲ್ಲಿ ಈ ಒಂದು ಭಾವಚಿತ್ರ ಒಳಗೊಂಡಿರುವಂಥ ಪ್ರಶ್ನೆ ಕೇಳಕ್ ಹೋಗಲ್ಲ. ಯೂಶುವಲಿ ಎಷ್ಟು ಒಂದು ರೂಪಿ ಅಥವಾ ಎಷ್ಟು ಒಂದು ಏನದ ಒಂದು ಕರೆನ್ಸಿಗಳನ್ನು ಚಲಾವಣೆ ತೆಗೆದುಕೊಂಡು ಬಂದಿದೆ ಅಂತ ಇಷ್ಟು ಬಗ್ಗೆ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದೆ ಅಂದ್ರೆ ಭಾರತದಲ್ಲಿ ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಬಂದ ದಿನಾಂಕ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ಜುಲೈ 1, 2024. 2023ರಲ್ಲಿ ರಾಷ್ಟ್ರಪತಿಯವರ ಅಂಗೀಕಾರ ಪಡೆದು ಈ ಒಂದು ಏನಪ್ಪಾ ಅಂದ್ರೆ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ರೂಪಿಸಲಾಗಿರುವಂಥದ್ದು. ಇವು ಅಧಿಕೃತವಾಗಿ 2024 ಜುಲೈ 1ರಂದು ಜಾರಿಗೆ ಬಂದಿರುವಂಥದ್ದು. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೇವಿ ನೋಡಿ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ಮುಗಿಯಿತು IPC ಜಮಾನ್ ಅಂತ. ಆದರೆ ಯಾವ ಒಂದು ಕ್ರಿಮಿನಲ್ ಕಾನೂನುಗಳು, ಯಾವ ಒಂದು ಕ್ರಿಮಿನಲ್ ಕಾನೂನು ಬದಲಿಯಾಗಿ ಜಾರಿಗೆ ತಗೊಂಡು ಬರಲಾಗಿದೆ ಅವುಗಳ ಬಗ್ಗೆ ಸವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗ ಆರಂಭವಾಗಿರುವಂಥದ್ದು. ಹೊಸ ಕ್ರಿಮಿನಲ್ ಕಾನೂನುಗಳಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಮೊದಲನೇದು ಭಾರತೀಯ ನ್ಯಾಯ ಸಂಹಿತ 2023, ಆಮೇಲೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಜುಲೈ 1, 2024ರಂದು ದೇಶದಾದ್ಯಂತ ಜಾರಿಗೆ ತರಲಾಗಿರುವಂಥದ್ದು. ಪ್ರಮುಖವಾಗಿ 3 ಕಾನೂನುಗಳು, ಒಂದು ಭಾರತೀಯ ನ್ಯಾಯ ಸಂಹಿತೆ ಅನ್ನೋದು, ಇನ್ನೊಂದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ, ಆಮೇಲೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ನಾವು ಹೇಳ್ತೀವಿ. ಈ 3 ಕಾನೂನುಗಳು ಜಾರಿಗೆ ಬಂದಿರುವಂಥದ್ದು. ಇನ್ನು ಪ್ರಿವಿಯಸ್ ಯಾವ ಕಾನೂನುಗಳಿದ್ದು ನೋಡಿ, ಇಂಡಿಯನ್ ಪೆನಲ್ ಕೋಡ್ IPC ಅಂತ ಹೇಳ್ತೀವಿ, ಆಮೇಲೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPC, ತದನಂತರದಲ್ಲಿ IPC, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಎವಿಡೆನ್ಸ್ ಆಕ್ಟ್ಗಳನ್ನು ಜಾಗದಲ್ಲಿ ಈ ಒಂದು ಹೊಸ ಕಾನೂನುಗಳನ್ನು ಜಾರಿಗೆ ತಗೊಂಡು ಬರಲಾಗಿರುವಂಥದ್ದು. ಇನ್ನು ದೇಶದ ಯಾವುದೇ ಮೂಲೆಯಲ್ಲೂ ದೂರು ನೀಡುವ ಕ್ರಮವಾದ 0 FIR ಆನ್ಲೈನ್ ಮಾಧ್ಯಮದ ಮೂಲಕ ಪೊಲೀಸರಿಗೆ ದೂರು ನೀಡುವ ಸೌಲಭ್ಯ ಆಗಿರಬಹುದು ಮತ್ತು SMS ನಂತಹ ಡಿಜಿಟಲ್ ಮಾಧ್ಯಮದ ಮೂಲಕವೂ ಸಮನ್ಸ್ ನೀಡುವ ವ್ಯವಸ್ಥೆ ಸೇರಿದಂತೆ ಈ 3 ಕಾನೂನುಗಳು ಆಧುನಿಕ ತಂತ್ರಜ್ಞಾನಕ್ಕೆ ಒತ್ತು ನೀಡಿರುವಂಥದ್ದು. ಎಷ್ಟೊಂದು ಫೆಸಿಲಿಟಿ ಈ 3 ಕಾನೂನುಗಳ ಮೂಲಕ ಇಲ್ಲಿ ಪ್ರೊವೈಡ್ ಮಾಡಲಾಗಿರುವಂಥದ್ದು. ಇನ್ನು ಹಳೆಯ ಕಾನೂನುಗಳು ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿದ್ದವು. ಆದರೆ 3 ಹೊಸ ಪ್ರಮುಖ ಕಾನೂನುಗಳು ಉದ್ದೇಶ ಶಿಕ್ಷೆ ನೀಡುವುದಲ್ಲ, ಪ್ರಮುಖವಾಗಿ ನ್ಯಾಯವನ್ನು ಒದಗಿಸುವುದು, ಸರಿಯಾದ ಕ್ರಮದಲ್ಲಿ ನಾಗರಿಕರಿಗೆ ನ್ಯಾಯವನ್ನು ಒದಗಿಸುವಂಥದ್ದು ಈ 3 ಕಾನೂನುಗಳ ಪ್ರಮುಖ ವಿಚಾರವಾಗಿರುವಂಥದ್ದು. ಇನ್ನು ಮೊದಲ ಬಾರಿಗೆ ಭಾರತೀಯತೆಯ ಅಸ್ಮಿತೆಯೊಂದಿಗೆ 3 ಪ್ರಮುಖ ಕ್ರಿಮಿನಲ್ ಕಾನೂನುಗಳನ್ನು ರೂಪಪಡಿಸಲಾಗಿರುವಂಥದ್ದು. ಇನ್ನು ಇಲ್ಲಿ ಪ್ರಮುಖವಾಗಿ ಇರುವಂತಹ ಒಂದು ವಿಚಾರ ನೋಡ್ರಿ, ಚಾರ್ಜ್ ಶೀಟ್ ಬಗ್ಗೆ ಇಲ್ಲಿ ಸವಿಸ್ತಾರವಾಗಿ ಕೊಟ್ಟಿರುವಂಥದ್ದು. ಚಾರ್ಜ್ ಶೀಟ್ ನೋಡಿ, ಈ ಮೊದಲು ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಗೆ 90 ದಿನಗಳವರೆಗೆ ಅವಕಾಶ ನೀಡಲಾಗಿತ್ತು ಮತ್ತು ದಸ್ತಾವೇಜು ಮೂಲಕವೇ ಸಲ್ಲಿಸಬೇಕಾಗಿರುವಂಥದ್ದು. ಪ್ರಮುಖವಾಗಿ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಅವರಿಗೆ 90 ದಿನಗಳವರೆಗೆ ಟೈಮ್ ಅನ್ನು ನೀಡಲಾಗಿರುವಂಥದ್ದು ಹಳೆ ಕಾನೂನುಗಳಲ್ಲಿ. ಆದರೆ ಹೊಸ ಕಾನೂನು ನೋಡಿ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯಲ್ಲಿ 90 ದಿನಗಳ ಕಡಿತಗೊಳಿಸಿ 60 ದಿನಗಳವರೆಗೆ ಇಲ್ಲಿ ಇಳಿಕೆ ಮಾಡಲಾಗಿರುವಂಥದ್ದು. 90 ಇದ್ದುದನ್ನು 60ಕ್ಕೆ ರೆಡ್ಯೂಸ್ ಮಾಡಿರುವಂಥದ್ದು. ಇನ್ನು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯಲ್ಲಿ ಇನ್ನೊಂದು ಏನಂದ್ರೆ ಜಜ್ಮೆಂಟ್ ಬಗ್ಗೆ ಒಂದು ಸವಿಸ್ತಾರವಾಗಿ ತಿಳಿಸಲಾಗಿರುವಂಥದ್ದು. ಇದರ ಬಗ್ಗೆ ನೋಡಿ, ಈ ಒಂದು ಮೊದಲಿನ CRPCಯಲ್ಲಿ
ಆ ಸೆಕ್ಷನ್ ಪ್ರಕರಣಗಳಲ್ಲಿ ತೀರ್ಪು ನೀಡುವ ಸೆಷನ್ಸ್ ಪ್ರಕರಣಗಳಲ್ಲಿ ತೀರ್ಪು ನೀಡುವ 60 ದಿನದ ಅವಧಿಯನ್ನು 30 ದಿನಕ್ಕೆ ಕಡಿತಗೊಳಿಸಲಾಗಿರುವಂಥದ್ದು. ಚಾರ್ಜ್ ಶೀಟ್ ಇದ್ದುದು ಚಾರ್ಜ್ ಶೀಟ್ ಸಲ್ಲಿಸಕ್ಕೆ 90 ಇದ್ದು 60ಗೆ ಡಿಕ್ರೀಸ್ ಮಾಡಿದ್ದಾರೆ. ಇನ್ನಲ್ಲಿ ಸೆಷನ್ಸ್ ಪ್ರಕರಣಗಳಲ್ಲಿ ತೀರ್ಪು ಜಡ್ಜ್ಮೆಂಟ್ ನೀಡುವುದಂತಹ ಅವಧಿ ಏನು ಮಾಡಿದರೆ 60 ದಿನದ ಅವಧಿಯನ್ನು 30 ದಿನಕ್ಕೆ ಇಲ್ಲಿ ಕಡಿತಗೊಳಿಸಲಾಗಿರುವಂಥದ್ದು. ಇನ್ನು 30 ದಿನಗಳ ಒಳಗಾಗಿ ಅಥವಾ 45 ದಿನ ಮೀರದಂತೆ ತೀರ್ಪು ನೀಡಬೇಕೆಂದು ತಿಳಿಸಲಾಗಿರುವಂಥದ್ದು. ಇದನ್ನು ಕೂಡ ಪ್ರಮುಖವಾಗಿರುವಂತಹ ಒಂದು ವಿಚಾರ. ಇನ್ನು ಆರೋಪಿ ಜೈಲಿನಲ್ಲಿ ಇದ್ದರೆ ತೀರ್ಪು ಕೇಳಲು ಆರೋಪಿಯನ್ನು ನ್ಯಾಯಾಲಯಕ್ಕೆ ಕರೆತರಲು ಸೂಚಿಸಲಾಗಿರುವಂಥದ್ದು. ಇವೆಲ್ಲವೂ ಕೂಡ ಈ ಒಂದು ಆಕ್ಟ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರಮುಖ ಪ್ರೊವಿಷನ್ಗಳಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ, ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ 2020. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, BN ಗಂಗಾಧರ್ ವೈದ್ಯಕೀಯ ಆಯೋಗದ ಅಧ್ಯಕ್ಷ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಾನ್ಸ್ನ ಮಾಜಿ ನಿರ್ದೇಶಕರಾಗಿರುವಂತ ಡಾಕ್ಟರ್ BN ಗಂಗಾಧರ್ ಅವರನ್ನು ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಮೆಡಿಕಲ್ ಕಮಿಷನ್ ಬಗ್ಗೆ ಇಂಡಿಯನ್ ಮೆಡಿಕಲ್ ಕಮಿಷನದ ಆಯೋಗದ ಒಂದು ಅಧ್ಯಕ್ಷರಾಗಿ ರೀಸೆಂಟ್ ಆಗಿ ಡಾಕ್ಟರ್ BN ಗಂಗಾಧರ್ ಅವರನ್ನು ನೇಮಕ ಮಾಡಲಾಗಿರುವಂಥದ್ದು. ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ SC ಶರ್ಮಾ ಅವರ ಅಧಿಕಾರಾವಧಿಯು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಮುಕ್ತಾಯಗೊಂಡಿರುವಂಥದ್ದು. ಸೆಪ್ಟೆಂಬರ್ದಿಂದ ಇಲ್ಲಿಯವರೆಗೂ ಕೂಡ ಆ ಒಂದು ಸ್ಥಾನಕ್ಕೆ ಯಾರನ್ನೂ ಆಯ್ಕೆ ಮಾಡಿರಲಿಲ್ಲ. ಈಗ ಆ ಒಂದು ಸ್ಥಾನಕ್ಕೆ ಡಾಕ್ಟರ್ BN ಗಂಗಾಧರ್ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಗಂಗಾಧರ ಅಧಿಕಾರಾವಧಿಯು 4 ವರ್ಷ ಅಥವಾ ಅವರಿಗೆ 70 ವರ್ಷ ತುಂಬುವವರೆಗೆ ಈ ಪೈಕಿ ಯಾವುದು ಮೊದಲು ಅಲ್ಲಿವರೆಗೆ ಇರಲಿದೆ. ಅಂದರೆ ಇವರ ಒಂದು ಏಜ್ ಏನಪ್ಪಾ ಅಂತಂದ್ರೆ ಟರ್ಮ್ ಕೊಟ್ಟಿದ್ದಾರೆ, ಎಷ್ಟು ವರ್ಷ ಅವರ ಅಧಿಕಾರಾವಧಿ ಕೊಟ್ಟಿದ್ದಾರೆ. 4 ವರ್ಷ ಸೇವೆ ಸಲ್ಲಿಸಬಹುದು ಅಥವಾ 70 ವರ್ಷ ಅವರಿಗೆ ವಯಸ್ಸಾಗುವವರೆಗೆ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಬಹುದು. ಇದರಲ್ಲಿ ಮೊದಲು ಯಾವುದು ಪೂರ್ಣಗೊಳ್ಳುತ್ತೆ ಅದನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇನ್ನು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ವೈದ್ಯಕೀಯ ವೃತ್ತಿಪರರು ಸಂಸ್ಥೆಗಳು ಮತ್ತು ಸಂಶೋಧನೆಗಳನ್ನು ನಿಯಂತ್ರಿಸುವಂತ ಒಂದು ಶಾಸನಬದ್ಧ ಸಂಸ್ಥೆಯಾಗಿರುವಂಥದ್ದು, ಸ್ಟ್ಯಾಟ್ಯೂಟರಿ ಇನ್ಸ್ಟಿಟ್ಯೂಟ್ ಆಗಿರುವಂಥದ್ದು. ಇದನ್ನು 2020 ಸೆಪ್ಟೆಂಬರ್ 25ರಂದು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಬದಲಾಯಿಸ್ತಾ ಇರುವಂಥದ್ದು. ಅಂದರೆ ಪ್ರೀವಿಯಸ್ದಲ್ಲಿ ಯಾವುದಿತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇತ್ತು, ಅದರ ಒಂದು ಜಾಗದಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡು ಬರುತ್ತೆ, ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ಇತ್ತೀಚೆಗೆ ನಂಜುಂಡರಾವ್ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾದ ಜತೀನ್ ದಾಸ್ ಅವರು ಯಾವ ರಾಜ್ಯದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಒಡಿಶಾ ರಾಜ್ಯದ ಮೂಲ ಒಂದು ಕವಿ ಆಗಿರುವಂಥದ್ದು. ನೋಡಿ, ಕರ್ನಾಟಕ ಚಿತ್ರಕಲಾ ಪರಿಷತ್ತು ನೀಡುವ ಪ್ರೊಫೆಸರ್ MS ನಂಜುಂಡರಾವ್ ರಾಷ್ಟ್ರೀಯ ಪ್ರಶಸ್ತಿಗೆ ಒಡಿಶಾದ ಕಲಾವಿದರಾಗಿರುವಂತ ಜತೀನ್ ದಾಸ್ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಪ್ರಶಸ್ತಿಯು 1 ಲಕ್ಷ ರು ನಗದು ಬಹುಮಾನವನ್ನು ಒಳಗೊಂಡಿರುವಂಥದ್ದು. ಒಟ್ಟಾರೆಯಾಗಿ ನಿಮ್ಗೆ ಏನು ಗೊತ್ತಿರಬೇಕು, ಪ್ರೊಫೆಸರ್ MS ನಂಜುಂಡರಾವ್ ಪ್ರಶಸ್ತಿಗೆ ಆಯ್ಕೆಯಾದವರು ಜತೀನ್ ದಾಸ್ ಅವರು. ಈ ಒಂದು ಪ್ರಶಸ್ತಿಯ ಮೌಲ್ಯ ಎಷ್ಟಿರುತ್ತೆ ಅಂದ್ರೆ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಈ ಒಂದು ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಭಾರತ ಅಕ್ಕಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2024ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡ್ಬರಲಾಗಿರುವಂಥದ್ದು. ಅರೆ ಯಾಕೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಭಾರತ ಅಕ್ಕಿ ಸದ್ಯಕ್ಕೆ ಬಂದ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಭಾರತ ಅಕ್ಕಿ ಯೋಜನೆ ಜುಲೈನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿರುವಂಥದ್ದು. 2024ರಲ್ಲಿ ಫೆಬ್ರವರಿಯಲ್ಲಿ ಅಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬರಲಾಗಿರುವಂಥದ್ದು. ಈಗ ಎಲೆಕ್ಷನ್ ಎಂಡ್ ಆಗಿ ಹೋಗಿದೆ. ಈಗ ಏನು ಮಾಡಿದ್ದಾರೆ, ಜುಲೈನಿಂದ ಈ ಒಂದು ಯೋಜನೆಯನ್ನು ತಾತ್ಕಾಲಿಕವಾಗಿ ಏನೇನು ಸ್ಥಗಿತಗೊಳಿಸಲಾಗಿರುವಂಥದ್ದು. ನೋಡಿ, ಈ ಒಂದು ಸ್ಕೀಮ್ ಬಗ್ಗೆ ನಾವು ಮಾತಾಡ್ತಾ ಬಂದ್ರೆ
ಕೇಂದ್ರ ಸರ್ಕಾರವು 2024 ಫೆಬ್ರವರಿ 2ರಂದು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಈ ಒಂದು ಯೋಜನೆಯಡಿ ಪ್ರಮುಖವಾಗಿ 25 ರೂಗೆ ಅಕ್ಕಿ, ತದನಂತರದಲ್ಲಿ 27.50 ರೂಗೆ ಗೋಧಿ ಹಿಟ್ಟು, ಆಮೇಲೆ 60 ರೂಗೆ ಕಡಲೆಬೇಳೆ ವಿತರಣೆ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಪ್ರೈಸ್ ಕೂಡ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. 29 ರೂಗೆ ಅಕ್ಕಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ರು. ಆಮೇಲೆ 27.50 ರೂಗೆ ಆ ಗೋಧಿ ಹಿಟ್ಟು, ಆಮೇಲೆ 60 ರೂಪಾಯಿಗೆ ಕಡಲೆಬೇಳೆ ವಿತರಣೆ ಮಾಡಲಾಗ್ತಿರುವಂಥದ್ದು. ಇಲ್ಲಿ ಅಕ್ಕಿ ಮತ್ತು ಗೋಧಿ ತಲಾ 10 ಕೆಜಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ ಕಡಲೆಬೇಳೆ 5 ಕೆಜಿ ಅಷ್ಟು ಪ್ರೊವೈಡ್ ಮಾಡಲಾಗ್ತಾ ಇರುವಂಥದ್ದು. ಇನ್ನು ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ರಿಯಾಯಿತಿ ದರದ ಭಾರತ ಅಕ್ಕಿ, ಬೇಳೆ ಮತ್ತು ಗೋಧಿ ಹಿಟ್ಟಿನ ಮಾರಾಟದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥದ್ದು. ಅಂದರೆ ಇಲ್ಲಿ ನಾನು ಏನು ಹೇಳಿದೆ, ರಿಯಾಯಿತಿ ದರದಲ್ಲಿ ಇಲ್ಲಿ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಗೋಧಿ ಹಿಟ್ಟು ಮಾರಾಟ ಮಾಡ್ತೀರಂತ ನಾನು ಹೇಳಿದೆ. ಅದರ ಪ್ರಮುಖವಾಗಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ಪ್ರಮುಖವಾಗಿ ಈ ಒಂದು ಏನು ಸೌಲಭ್ಯ ಪ್ರೊವೈಡ್ ಮಾಡುವಂಥ ಸಂಸ್ಥೆ ಯಾವುದಂದ್ರೆ ನಾಫೆಡ್ ಅಂತ ಹೇಳ್ತೀವಿ. ನಾಫೆಡ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತೀವಿ. ಇನ್ನು LIC CEO ಆಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಸಿದ್ಧಾರ್ಥ ಮೊಹಂತಿ. ಇದಕ್ಕೆ ಸರಿಯಾದ ಉತ್ತರ. LIC ಸಿದ್ಧಾರ್ಥ ಮೊಹಂತಿ ಅವರನ್ನು ಹೊಸ ವ್ಯವಸ್ಥಾಪಕ ನಿರ್ದೇಶಕ MD ಆಗಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಮರು ನಿಯೋಜನೆಗೊಳಿಸಿರುವಂಥದ್ದು. ಅಂದರೆ ಏನು ಮಾಡಿದೆ, ರೀ ಎಲೆಕ್ಟ್ ಮಾಡಿರುವಂಥದ್ದು. ಇವರಿಗೆ ಪ್ರಿಯಸ್ ಕೂಡ ಇವರೇ ಈ LICಯಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಈಗ ಮತ್ತೆ ಅವರಿಗೆ CEO ಮತ್ತು MD ಆಗಿ ಇಲ್ಲಿ ಸೇರಿಸಿಕೊಳ್ಳಲಾಗಿರುವಂಥದ್ದು. ಇನ್ನು LIC ಬಗ್ಗೆ ಮಾತಾಡ್ತಾ ಬಂದ ನೋಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇದು ಕೇಂದ್ರ ಸಾರ್ವಜನಿಕ ವಲಯದ ಜೀವ ವಿಮಾ ಕಂಪನಿ ಆಗಿರುವಂಥದ್ದು. ಇದು ಭಾರತ ಸರ್ಕಾರದ ಮಾಲೀಕತ್ವದಲ್ಲಿದೆ ಮತ್ತು ಹಣಕಾಸು ಸಚಿವಾಲಯ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವಂಥದ್ದು. ಅಂದರೆ ಪ್ರಮುಖವಾಗಿ ಭಾರತ ಸರ್ಕಾರದ ಅಂಡರ್ದಲ್ಲಿರುವಂಥದ್ದು. ಅದರಲ್ಲಿ ಯಾವ ಒಂದು ಸಚಿವಾಲಯ ಅಂತ ಕೇಳಿದ್ರೆ ಹಣಕಾಸು ಸಚಿವಾಲಯ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ್ದು 1956 ಸೆಪ್ಟೆಂಬರ್ 1ರಂದು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ? ಮಹಾರಾಷ್ಟ್ರದ ಮುಂಬೈದಲ್ಲಿ ಕಂಡುಬರುತ್ತೆ. ಆಮೇಲೆ ಪ್ರಸ್ತುತವಾಗಿ ಈ ಒಂದು LICಯಲ್ಲಿ 4 MDಗಳಿದ್ದಾರೆ ನೋಡ್ರಿ. ಒಬ್ಬರು ಯಾರಂದ್ರೆ M ಜಗನ್ನಾಥ್ ಅಬಲೇಶ್ ಪಾಂಡೆ ಅಂತ ಹೇಳ್ತೀವಿ. 2 ಸತ್ಪಾಲ್ ಭಾನು, ಆಮೇಲೆ R ದೊರೈಸ್ವಾಮಿ 3ನೇದವರು. ಇನ್ನೊಬ್ಬರು 4ನೇದವರು ಯಾರಪ್ಪ ಅಂತಂದ್ರೆ ಸಿದ್ಧಾರ್ಥ ಮೊಹಂತಿ ಅಂತ ಹೇಳ್ತೀವಿ. ಸಿದ್ಧಾರ್ಥ ಮೊಹಂತಿ ಅವರು ಇಲ್ಲಿ MD ಆಗಿ ಕೂಡ ಅದರ. ಇನ್ನೊಂದು ಏನಪ್ಪಾ ಅಂತಂದ್ರೆ CEO ಆಗಿ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಯಾವ ಸಚಿವಾಲಯ ಇತ್ತೀಚೆಗೆ ನಿರ್ಮಾಣ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3ನೇ ಆಪ್ಷನ್ ಕಲ್ಲಿದ್ದಲು ಮತ್ತು ಗಡಿ ಸಚಿವಾಲಯ ಅಂತ ಹೇಳ್ತೀವಿ. ಈ ಒಂದು ಪೋರ್ಟಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಒಂದು ಪೋರ್ಟಲ್ ಅಡಿಯಲ್ಲಿ ಏನು ಫೆಸಿಲಿಟಿ ಪ್ರೊವೈಡ್ ಮಾಡಲಾಗುತ್ತೆ, ಯಾರಿಗೆ ಪ್ರೊವೈಡ್ ಮಾಡಲಾಗುತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರಾಗಿರುವಂಥ ಶ್ರೀ ಜಿ ಕಿಶನ್ ರೆಡ್ಡಿ ಅವರು ನವದೆಹಲಿಯಲ್ಲಿ ರಾಷ್ಟ್ರೀಯ ನಾಗರಿಕ ಸೇವೆಗಳ ಪರೀಕ್ಷೆಯ ಮುಖ್ಯ ಆಕಾಂಕ್ಷಿಗಳಿಗೆ ಬಹುಮಾನ ನೀಡುವ ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು. ಈ ಒಂದು ಯೋಜನೆಯು ಅರ್ಹ UPSC ಆಕಾಂಕ್ಷಿಗಳಿಗೆ 1 ಲಕ್ಷ ರೂಪಾಯಿ ಬೆಂಬಲವನ್ನು ಒದಗಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. UPSC ಆಸ್ಪಿರೆಂಟ್ ಯಾರು ಇರ್ತಾರೆ ನೋಡ್ರಿ, ಅವರಿಗೆ 1 ಲಕ್ಷ ರೂವರೆಗೆ ಒಂದು ಬೆಂಬಲವನ್ನು ನೀಡುವಂತಹ ಪ್ರಮುಖ ಪೋರ್ಟಲ್ ಆಗಿರುವಂಥದ್ದು. ಆದರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಯಾರಾದರೂ ಈ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡ್ಬೇಕಾದ್ರೆ ಅವ್ರು ಏನು ಕ್ರೈಟೇರಿಯಾ ಇರಬೇಕು ನೋಡಿ. ಪೂರ್ವಭಾವಿ ಪರೀಕ್ಷೆಯ ಅರ್ಹತೆ ಪಡೆದ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಏನು ಕ್ವಾಲಿಫಿಕೇಶನ್ ಇರಬೇಕು, ಕ್ವಾಲಿಫಿಕೇಶನ್ ಅನ್ನು ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಯಾರು ಅರ್ಹತೆ ಆಗಿರ್ತಾರೆ ನೋಡಿ ಅವರ ಕುಟುಂಬದ ಆಯದ ವರ್ಷಕ್ಕೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಅರ್ಹ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿಗಾದರೂ ಸೇರಿರ್ಬೋದು, ಪರಿಶಿಷ್ಟ ಪಂಗಡಕ್ಕಾದರೂ ಸೇರಿರ್ಬೋದು, ಮಹಿಳೆಯಾಗಿರ್ಬೋದು ಅಥವಾ ತೃತೀಯ ಲಿಂಗಕ್ಕೆ ಆದರೂ ಸೇರಿರ್ಬೋದು. ಈ 4 ವ್ಯಕ್ತಿಗಳು ಯಾರು ಇರ್ತಾರೆ ನೋಡಿ ಅವರು ಈ ಒಂದು ಫೆಸಿಲಿಟಿಯನ್ನು ಪಡೆದುಕೊಳ್ಳಲು ಅರ್ಹರಾಗಿರ್ತಾರೆ. ಅದಲ್ಲದೆ ಅರ್ಹ ಅಭ್ಯರ್ಥಿಗಳು ಕೋಲ್ ಇಂಡಿಯಾ ಲಿಮಿಟೆಡ್ನ 39 ಕಾರ್ಯಾಚರಣೆಯ ಯಾವುದಾದರೂ ಜಿಲ್ಲೆಗಳಲ್ಲಿ ಖಾಯಂ ನಿವಾಸಿಗಳಾಗಿರ್ಬೇಕಂತೂ. ಇಷ್ಟು ಅರ್ಹತೆಗಳ ಹೊಂದಿರುವವರಿಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಈ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಲಾಗುತ್ತೆ. ಇನ್ನು ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಿಷನ್ ಕರ್ಮಯೋಗಿಯ ಒಂದು ದೃಷ್ಟಿಕೋನಕ್ಕೆ ಅನುಗುಣವಾಗಿರುವಂಥದ್ದು. ಆದರೆ ಈ ಒಂದು ಮಿಷನ್ ಕರ್ಮಯೋಗಿ
ಆ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಇದು ಪ್ರಾರಂಭ ಮಾಡಿದ್ದು 2020 ಸೆಪ್ಟೆಂಬರ್ 2ರಂದು ಪ್ರಾರಂಭ ಮಾಡಲಾಗಿರುವಂಥದ್ದು. ಇದರ ಒಂದು ಪ್ರಮುಖ ವಿಚಾರ ಏನಂದ್ರೆ ನಾಗರಿಕ ಸೇವೆಗಳ ಸಾಮರ್ಥ್ಯ ನಿರ್ಮಾಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮವಾಗಿರುವಂಥದ್ದು. ಇದು ಯಾವ ಸಚಿವಾಲಯ ಅಡಿಯಲ್ಲಿ ಬರುತ್ತಂದ್ರೆ ಈ ಒಂದು ಸ್ಕೀಮು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ಅಂತ ಹೇಳ್ತೀವಿ. ಇದರ ಪ್ರಮುಖ ಗುರಿ ಅಥವಾ ಪ್ರಮುಖ ಉದ್ದೇಶ ಏನಂದ್ರೆ ಇದು ದಕ್ಷ ಸಾರ್ವಜನಿಕ ಸೇವೆ ವಿತರಣೆಗಾಗಿ ವೈಯಕ್ತಿಕ, ಸಾಂಸ್ಥಿಕ ಮತ್ತು ಪ್ರಕ್ರಿಯೆ ಹಂತಗಳಲ್ಲಿ ಸಾಮರ್ಥ್ಯ ನಿರ್ಮಾಣ ಉಪಕರಣದ ಸಮಗ್ರ ಸುಧಾರಣೆಗೆ ಗುರಿಯನ್ನು ಹೊಂದಿರುವಂಥದ್ದು. ಅಂದರೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಏನು ಒಂದು UPSC ಸೆಲೆಕ್ಟ್ ಆಗ್ತಿರ್ತಾರೆ ಅವರಿಗೆ ಒಂದು ಏನಪ್ಪಾ ಅಂತಂದ್ರೆ ವೈಯಕ್ತಿಕವಾಗಿರುವಂಥ ಆ ಒಂದು ದಕ್ಷತೆಯನ್ನು ಸಾಮರ್ಥ್ಯವನ್ನು ಅವರಲ್ಲಿ ಒಂದು ತುಂಬೋಗೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬರಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಅನ್ಸ್ಕೊಂಡಿದ್ರೆ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಡಿಕ್ ಸ್ಕೂಪ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಭಾರತ ಮತ್ತು ಮಂಗೋಲಿಯಾ ಮಧ್ಯದಲ್ಲಿ ನಡೆಯುವ 16ನೇ ಆವೃತ್ತಿಯ ನೊಮ್ಯಾಡಿಕ್ ಎಲಿಫೆಂಟ್ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯದ ಉಮ್ರೋಯ್ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೇನಾ ಸ್ಪೆಕ್ಟಾಬಿಲಿಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಆಕ್ರಮಣಕಾರಿ ಸಸ್ಯ ಆಗಿರುವಂಥದ್ದು. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೌನ್ ಸಿಂಡ್ರೋಮ್ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೆಚ್ಚುವರಿ ಕ್ರೋಮೋಸೋಮ್ನಿಂದ ಉಂಟಾಗುವಂತ ಒಂದು ಕಾಯಿಲೆ ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಭಾರತ ಹಸಿರು ಹೈಡ್ರೋಜನ್ ಉಪಕ್ರಮವನ್ನು ಬೆಂಬಲಿಸುವ ಯಾವ ಸಂಸ್ಥೆಯು 1.5 ಬಿಲಿಯನ್ ಸಾಲವನ್ನು ಅನುಮೋದಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಬ್ಯಾಂಕ್. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.